ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಕಿರಣ್ ಗೆಹ್ಲೋಟ್, ಖ್ಯಾತ ಬಟ್ಟೆ ವರ್ತಕರು. ಶಿರಸಿಯಲ್ಲಿ ಕಳೆದ 20 ವರ್ಷಗಳಿಂದ ಮಧುಮಿಲನ ಎನ್ನುವ ಪ್ರಖ್ಯಾತ ಬಟ್ಟೆ ಅಂಗಡಿಯನ್ನ ನಡೆಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದ 20 ವರ್ಷಗಳಿಂದ ಶಿರಸಿಯಲ್ಲಿ ಬಟ್ಟೆ ಅಂಗಡಿಯನ್ನು ನಡೆಸ್ತಾ ಇದ್ದೀರಿ. ಜೊತೆಗೆ ಶಿರಸಿಯಲ್ಲಿಯೇ ತಾವು ವಿದ್ಯಾಭ್ಯಾಸ ಕಲಿತು ಈಗ ಶಿರಸಿಯಲ್ಲಿ ಶಿರಸಿಗರಾಗಿ ಇದ್ದೀರಿ. ಈಗ ಮಾರ್ವಾಡಿಗಳು ಅಂದ್ರೆ ರಾಜಸ್ಥಾನಿ ವಿಷ್ಣು ಸಮಾಜದವ್ರು ನೀವು. ಹೌದು. ಈ ಸಮಾಜದವ್ರಿಗೆ ಅಂದ್ರೆ ಈಗ ನಿಮ್ಮ ಸಮಾಜದವರಿಗೆ ಬಹುತೇಕ ಮಂದಿ, ಹೆಚ್ಚಿನ ಮಂದಿ ಬಿಸ್ನೆಸ್ಗೆ ಆಯ್ಕೆ ಮಾಡ್ಕೋತಾರೆ, ಬಿಸ್ನೆಸ್ ಫೀಲ್ಡ್ ಅಲ್ಲೇ ಇರ್ತಾರೆ. ಯಾಕೆ ಹಾಗೆ? ಅಂದ್ರೆ ಸ್ಟಾರ್ಟಿಂಗ್ ಇಂದ ನಾವು ಈ ಫೀಲ್ಡ್ ಅಲ್ಲೇ ಇದ್ದೇವೆ, ಬಿಸ್ನೆಸ್ ಫೀಲ್ಡ್ ಅಲ್ಲಿ. ಅದಕ್ಕೆ ಬಿಸ್ನೆಸ್ ಮತ್ತೆ ನಮ್ ಸ್ವಂತ ಬಿಸ್ನೆಸ್ ಆಗಿದ್ದಕ್ಕೆ ಆಲ್ಮೋಸ್ಟ್ ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ನಾವು ಬರ್ತಾ ಇದ್ದೀವಿ. ಬಾಕಿ ಬೇರೆ ಅದಕ್ಕೇನಿಲ್ಲ. ಬಾಕಿ ಕೆಲವರು ಇದ್ದಾರೆ, ಆದ್ರೂ ನಮ್ದು ಆಲ್ಮೋಸ್ಟ್ ಬಿಸ್ನೆಸ್ ಇದ್ದಿದ್ದಕ್ಕೆ ನಾವು ಅದೇ ಫೀಲ್ಡ್ ನಮ್ದೇ ಸ್ವಂತ ಇದ್ದಿದ್ದಕ್ಕೆ ಬಿಸ್ನೆಸ್ ಫೀಲ್ಡ್ ಅಲ್ಲೇ ಬರ್ತಾ ಇದ್ದೀವಿ. ಅಂದ್ರೆ ಈಗ ಅಜ್ಜನ ಕಾಲದಿಂದ ಈಗ ಪಪ್ಪ ಒಂದು ಕಾಲ ಅವರೆಲ್ಲ ಈ ಫೀಲ್ಡ್ ಇದ್ದಿದ್ದಕ್ಕೆ ನಾವು ಈ ಫೀಲ್ಡ್ ಅಲ್ಲೇ ಅವರಿಗೆ ಜಾಯಿನ್ ಮಾಡ್ತಾ ಇದ್ದೀವಿ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಆ ಕಡೆ ಆಸಕ್ತಿ ಬೆಳೆಯುತ್ತೆ. ಸ್ಟಡೀಸು ಮಾಡ್ತೀವಿ, ಪ್ಲಸ್ ಆದ್ರೂ ಲೈಕ್ ನೀವು ಹೇಳಿದಾಗ ಈಗ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಜಾಯಿನ್ ಆಗ್ಲೇಬೇಕು. ಮತ್ತೆ ಮನೆ ಜನ ಅಂದ್ರೆ ಹೌದು, ಮತ್ತು ಜಾಸ್ತಿ ಸಪೋರ್ಟ್ ಇರುತ್ತೆ ಈಗ. ಹೌದು, ಆ ತರ. ಹಾಗಾಗಿ ಬಿಸ್ನೆಸ್ ಮುಂಚಿಂದ ಏನ್ ಬಂದಿದ್ಯೋ ಅದನ್ನ ಮುಂದುವರ್ಸ್ಕೊಂಡು ಹೋಗೋ ಕಾರಣದಿಂದ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಬಹುತೇಕರು. ಓಕೆ. ಈಗ ಮಾರ್ವಾಡಿ ಸಮಾಜ ಅಂದ್ರೆ ರಾಜಸ್ಥಾನಿ ವಿಷ್ಣು ಸಮಾಜದ್ದು ಒಂದು ವಿಶೇಷತೆ ಅಂದ್ರೆ ಒಟ್ಟಾರೆಯಾಗಿ ಇಡೀ ಸಮಾಜಕ್ಕೆ ಮಾದರಿಯಾಗಿ ಕಾಣಿಸ್ಕೊಳ್ಳೋದು. ಈಗ ನಿಮ್ಮ ಸಮಾಜದಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿಗೆ ಅಕಸ್ಮಾತ್ ಯಾವ್ದೋ ಒಂದು ಕಾರಣಕ್ಕೆ ಅಂಗಡಿಯಲ್ಲೋ ಅಥವಾ ಮತ್ತೆ ಯಾವ್ದೋ ಕಾರಣಕ್ಕೆ ಲಾಸ್ ಆಯ್ತು ಅಥವಾ ಮತ್ತೆ ಆರ್ಥಿಕವಾಗಿ ಸಮಸ್ಯೆಯಲ್ಲಿ ಬಿದ್ದ ಆ ವ್ಯಕ್ತಿ ಹೇಳಾದ್ರೆ ಅವನಿಗೆ ನೀವಂದ್ರೆ ನಿಮ್ಮ ಸಮಾಜದಿಂದವ ಆರ್ಥಿಕವಾಗಿ ಅನುಕೂಲ ಮಾಡಿ ಆ ವ್ಯಕ್ತಿಯನ್ನ ಮತ್ತೆ ಒಂದು ಗಟ್ಟಿ ನಿಲ್ಲೋ ತರ, ಅವನ ಅಂಗಡಿಯನ್ನ ಮತ್ತೆ ನಡ್ಸೋ ತರ ನಿಲ್ಲೋ ತರ ಮಾಡ್ತೀರಿ ಸಮಾಜದವ್ರು ಎಲ್ಲರೂ ಕೂಡಿ. ಅಂದ್ರೆ ಒಟ್ಟಾರೆ ಎಲ್ಲ ಒಗ್ಗಟ್ಟಿಂದ ಆ ವ್ಯಕ್ತಿಯನ್ನ ಮೇಲಕ್ಕೆ ಎತ್ತೀರಿ ಹೇಳುವಂತ ಭಾವನೆ ಬಹುತೇಕರಲ್ಲಿದೆ. ಅದು ಹೌದಾ? ಯಾವ ರೀತಿ ಮಾಡ್ತೀರಿ? ಇರ್ತೀವಿ. ನಮ್ಮ ಸಮಾಜದಲ್ಲಿ ಒಂದು ಗ್ರೂಪ್ ಇರ್ತದೆ, ಕುಟುಂಬ ಟೈಪೇ ಇದ್ದೇವೆ. ಸಮಾಜದಿಂದ ನಾವು ಆಕ್ಚುಲಿ ಅವನಿಗೇನೋ ಪ್ರಾಬ್ಲಮ್ ಆದ್ರೆ ಅವನಿಗೆ ಕರ್ದಿ ಶೇರ್ ಮಾಡಿ ಅವ್ರಿಗೆ ಏನ್ ನಮ್ ಇದನ್ನ ಹೆಲ್ಪ್ ಆಗೋದು ಅವ್ರಿಗೆ ಮಾಡಿ ಮತ್ತೆ ಮೇಲ್ ತರ್ತೇವೆ. ಯಾಕಂದ್ರೆ ಈಗ ಫೈನಾನ್ಷಿಯಲ್ ಆಗ್ಲಿ ಏನಾದ್ರು ಡಲ್ ಆಯ್ತು, ಏನೋ ಸಮಸ್ಯೆ ಆಯ್ತು, ಆ ಪ್ರಕಾರ ಅವರಿಗೆ ನಾವು ಸಮಾಜದಿಂದ ನಮ್ಮ ದೊಡ್ಡ ಜನ ಇದಾರಲ್ಲ ಪೂರ್ವಜರು, ಅವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡ್ಬಿಡ್ತೀವಿ. ಅಂದ್ರೆ ಎಲ್ಲಿ ಸಮಸ್ಯೆ ಆಯ್ತು, ಯಾವ ಕಾರಣಕ್ಕೆ ಸಮಸ್ಯೆ ಹೇಳ್ಕೊಂಡು ಸ್ವಲ್ಪ ಅವ್ರಿಗೆ ಏನೇನಿದೆ ಅದು ನಮ್ ಆದಷ್ಟು ನಮ್ ಸಮಾಜದಿಂದ ಅವ್ರಿಗೆ ನಾವು ಹೆಲ್ಪ್ ಮಾಡ್ಬಿಡ್ತೀವಿ. ಆ ತರವಾಗಿ ಅಂದ್ರೆ ಅವನಿಗೆ ಏನು ಅಂದ್ರೆ ಮುಂದೆ ತನ್ನ ತಪ್ಪನ್ನು ತಿದ್ದುಕೊಂಡು ಮುಂದೆ ಒಳ್ಳೆ ರೀತಿ ಆಗೋ ಆ ತರ. ಓಕೆ. ಈಗ ಮಾರ್ವಾಡಿಗಳು ನೋಡಿದ್ರೆ ಈಗ ಅಂದ್ರೆ ಈ ರಾಜಸ್ಥಾನಿ ವಿಷ್ಣು ಸಮಾಜದವರು ಹೇಗೆ ಉಡುಪಿ ಕುಂದಾಪುರದವರು ನಮ್ಮ ದೇಶದ ಬಹುತೇಕ ಎಲ್ಲಾ ಕಡೆ ಇದ್ದಾರೋ, ಅಂದ್ರೆ ಈಗ ಹೋಟೆಲ್ಗಳಲ್ಲಿ ಬಹುತೇಕ ಉಡುಪಿ ಕುಂದಾಪುರ ಮಂಗಳೂರು ಕಡೆಯವರು ಇರ್ತಾರೆ. ಅದೇ ರೀತಿ ಈ ರಾಜಸ್ಥಾನಿ ವಿಷ್ಣು ಸಮಾಜದವರು ನಮ್ಮ ದೇಶದ ಬಹುತೇಕ ಕಡೆ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಸೇರಿದಂತೆ ಸಾಕಷ್ಟು ರಾಜ್ಯಗಳಲ್ಲಿ ಮಾರ್ವಾಡಿಗಳಿದ್ದಾರೆ. ಅಂದ್ರೆ ಈಗ ರಾಜಸ್ಥಾನ ಬಿಟ್ಟು ಈ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಪರ್ಟಿಕ್ಯುಲರ್ ಕಾರಣ ಏನಾದ್ರು ಇದೆಯಾ? ಕಾರಣ ಪರ್ಟಿಕ್ಯುಲರ್ ಅಂತ ಇಲ್ಲ. ಅಂದ್ರೆ ಲೈಕ್ ಪೂರ್ವಜದಿಂದ ಸೆಟ್ ಆಗಿದ್ದಾರೆ, ಅಲ್ಲೂ ಬಿಸ್ನೆಸ್ ತುಂಬಾ ಇದೆ, ಎಲ್ಲ ಸೆಟ್ ಆಗಿದ್ರು. ಸೆಟ್ ಆಗ್ತಾ ಆಗ್ತಾ ಕೆಲವು ಬಿಸ್ನೆಸ್ ಇಲ್ಲ ಆಯ್ತು ಅಂತ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಆ ಫೀಲ್ಡ್ ಅಲ್ಲಿ ಬಂದಿದೆ. ಬಗ್ಗೆ ಪರ್ಟಿಕ್ಯುಲರ್ ಕಾರಣ ಅಂದ್ರೆ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡೋದು. ಈಗ ಲೈಕ್ ಇಲ್ಲಿ ಬಂದು ಇಲ್ಲಿ ಸೆಟ್ ಆದ್ರು, ಇಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೀತಾ, ಅಲ್ಲಿಗೆ ಸೆಟ್ ಆಗಿದ್ದೀವಿ. ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಸೆಟ್ ಆಗಿದ್ದೀವಿ. ರಾಜಸ್ಥಾನದಲ್ಲಿ ಬಿಸ್ನೆಸ್ ತುಂಬಾ ಇದೆ. ಅಂದ್ರೆ ಅಲ್ಲಿ ಶಿಫ್ಟ್ ಆಗಿದ್ದೀವಿ, ಇಲ್ಲಿ ಬಿಸ್ನೆಸ್ ಇಂಪ್ರೂವ್ ಆಗಿದೆ, ಇಲ್ಲೇ ಸೆಟ್ ಆಗಿದ್ದೀವಿ. ಮತ್ ನಿಮ್ ಸಮಾಜದ ಒಂದು ವಿಶೇಷತೆ ಅಂದ್ರೆ ಮೊದಲು ಯಾರೋ ಒಬ್ಬ ವ್ಯಕ್ತಿ ಒಂದು ಹೊಸ ಪ್ರದೇಶಕ್ಕೆ ಬಂದ ಹಾಡಾದ್ರೆ ಅವನು ಅಲ್ಲಿ ಸ್ಟ್ಯಾಂಡ್ ಆಗ್ತಾರೆ. ನಂತರದಲ್ಲಿ ತಮ್ಮ ಅಂದ್ರೆ ಕುಟುಂಬದವರು ಆಗಿರ್ಬೋದು ಆ ಕಡೆಯಿಂದ ಜನರನ್ನ ಕರ್ಸಿ ಅಂದ್ರೆ ಇಲ್ಲಿ ಆ ಬಿಸ್ನೆಸ್ ಅವರಿಗೂ ಒಂದು ಸ್ಟ್ಯಾಂಡ್ ಮಾಡೋ ತರ ಮಾಡ್ತಾರೆ. ಅದು ಸ್ಟ್ಯಾಂಡ್ ಅಂದ್ರೆ ಲೈಕ್ ಈಗ ರಿಲೇಷನ್ ಇರ್ತಾರೆ ಅವ್ರು ಇವ್ರು ಅಂತ, ಅವ್ರಲ್ಲಿ ಇಲ್ಲಿ ನಾರ್ಮಲ್ ಇರ್ತಾರೆ, ಅವ್ರಿಗೆ ಕರ್ಕೊಂಡು ಸ್ಟ್ಯಾಂಡ್ ಮಾಡಿ ನಮಗೆ ಒಂದು ಮನೆ ಜನ ಸಿಗ್ದಂಗೆ ಆಗುತ್ತೆ, ಸಪೋರ್ಟಿವ್ ಆಗುತ್ತೆ, ಮತ್ತೆ ಅದು ಬಿಸ್ನೆಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ತುಂಬಾನು ಮತ್ತೆ ಹೊರ ಜನರನ್ನ ತರ್ಲಿಕ್ಕೂ ಆಗುದಿಲ್ಲ, ಮತ್ತೆ ಇಲ್ಲಿ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವಾಗ ಯಾರು ಅವ್ರಾಗ ಪ್ರಾಂಪ್ಟ್ ಆಗಿ ವರ್ಕ್ ಆದ್ರೂ ಮಾಡ್ತಾರೆ ಅಂತ ಅದು ಅಷ್ಟೇ. ಬಹುತೇಕರು ಮಾರ್ವಾಡಿಗಳು ಬಿಸ್ನೆಸ್ ಅಲ್ಲಿ ಎತ್ತಿದ ಕೈ ಒಂದು ಯಶಸ್ಸನ್ನು ಗಳಿಸಿದ್ದಾರೆ. ಯಾವುದೇ ಬಿಸ್ನೆಸ್ ಕೈ ಹಾಕಿದ್ರು ಮಾರ್ವಾಡಿಗಳು ಅಲ್ಲಿ ಗೆಲ್ತಾರೆ ಹೇಳುವಂತ ಭಾವನೆ ಇದೆ. ಈ ಬಿಸ್ನೆಸ್ಸಿನ ಯಶಸ್ಸಿನ ಸೀಕ್ರೆಟ್ ಏನು? ಸೀಕ್ರೆಟ್ ಸರ್ ಈಗ ಏನಿದೆ ನೋಡಿ, ಹಾರ್ಡ್ ವರ್ಕ್ ಮಾಡ್ತೀವಿ. ಲೈಕ್ ರಜೆ ಅಂತ ಅನ್ನೋ ತುಂಬಾ ಕಮ್ಮಿ ಇರ್ತದೆ. ಮತ್ತೆ ಪ್ರಾಂಪ್ಟ್ ಲೈಕ್ ಮಾರ್ನಿಂಗ್ 9:30 9 o'clock ಶಾಪ್ ಓಪನ್ ಮಾಡುದು,
ಕ್ಲೋಸ್ ಮಾಡೋದು, ಸಿಸ್ಟಮೆಟಿಕ್, ತುಂಬ ರಜೆ ಮಾಡೋದಿಲ್ಲ. ಲೈಕ್ ಫಂಕ್ಷನ್ ಇದ್ರೆ ಮಾತ್ರ ರಜೆ ಮಾಡ್ತೀವಿ, ಬಿಟ್ರೆ ವರ್ಕು ಹಾರ್ಡ್ ಇರ್ತದೆ, ಹಾರ್ಡ್ ವರ್ಕ್ ಮಾಡ್ತೀವಿ. ಅದಕ್ಕೆ ಕಾರಣ ಇದು ಇದೆ. ಬಿಟ್ರೆ ಮತ್ತೆ ಕಸ್ಟಮರಿಗೆ ಸರ್ವಿಸ್ ಅದು ಇದು ಲೈಕ್ ಎಲ್ಲದರಿಂದ ನಾವು ಹೀಗೆ ಸಪೋರ್ಟಿವ್ ಇಡ್ತೀವಿ. ಲೈಕ್ ಕಸ್ಟಮರ್ ಎಕ್ಸಾಂಪಲ್ ಬಂದ್ರು, ಬಂದು ಅವ್ರಿಗೆ ನಾವು 4-5 ತೋರಿಸ್ತೀವಿ, ಬಂದು ತೋರಿಸ್ಕೊಂಡು ನೀವು ಇಷ್ಟೇ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅದು ಒಂದು ಮೇನ್ ಇರ್ತದೆ. ಮತ್ತೆ ಬಾಕಿ ಎಲ್ಲ ಆದಷ್ಟು ಅದ್ರಲ್ಲಿ ಇಂಟ್ರೆಸ್ಟ್ ತಗೊಂಡೇ ಮಾಡ್ತೀವಿ ಕೆಲಸ. ಅದಕ್ಕೆ ಮೇನ್ ಕಾರಣ, ಅದರಿಂದ ಸಕ್ಸಸ್ ಆಗ್ತೀವಿ. ಅಂದ್ರೆ ಬಿಸ್ನೆಸ್ ಡೆಡಿಕೇಟೆಡ್ ಆಗಿ ಮಾಡ್ತೇವೆ. ಅಷ್ಟೇ. ಬಿಸ್ನೆಸ್ ಅಂದ್ರೆ ಆ ಮೈಂಡ್ ಬಿಸ್ನೆಸ್ ಮಾಡ್ತೀವಿ. ಟೈಮ್ ಪಾಸ್ ಅಲ್ಲ ಬಿಸ್ನೆಸ್ ಮಾಡೋದಂಗ, ಬಿಸ್ನೆಸ್ ಮಾಡ್ಬೇಕು, ಇಂಪ್ರೂವ್ ಮಾಡ್ಬೇಕಂತ ಮಾಡ್ತೇವೆ, ಅವಾಗ ಇಂಪ್ರೂವ್ ಆಗೇ ಆಗ್ತದೆ. ಮತ್ತೆ ಜನರಿಗೂ ಈಗ ನೀವಾಗ್ಲೇ ನೀವು ಹೇಳಿದ್ರಿ, ಈಗ ಯಾರೋ ಒಬ್ರಿಗೆ 1 ಅಥವಾ 2 ತೋರ್ಸ್ಬೇಕಿದ್ರೆ ನೀವು 10 ತೋರಿಸ್ತೀವಿ, ವೆರೈಟಿ ತೋರಿಸ್ತೀವಿ. ವೆರೈಟಿ ತೋರಿಸೇ ಸ್ಯಾಟಿಸ್ಫೈ ಇರುತ್ತೆ. ಈಗ ಇಲ್ಲಾಂದ್ರೆ ನಾವು 2 ತೋರಿಸ್ಕೊಂಡು ಮೇಡಮ್ ಇಷ್ಟೇ ಅಂತ ಹೇಳಿದ್ರು ಅದನ್ನು ಆಗುದಿಲ್ಲ. ತೋರಿಸ್ತೀವಿ, ಅದರಿಂದ ಸ್ವಲ್ಪ ಅದನ್ನು ಒಂದು ನಮಗೆ ಪ್ಲಸ್ ಪಾಯಿಂಟ್ ಇದೆ. ಬಾಕಿ ಈಗ ನೀವು ಬಟ್ಟೆ ಅಂಗಡಿಯಲ್ಲಿ ಇದ್ದೀರಿ, ಈಗ ಯಾರೊಬ್ರು ಬರ್ತಾರೆ, ಉದಾಹರಣೆ ನಾನೇ ಬಂದೆ ಅಂತ ಇಟ್ಕೊಡ್ರಿ. ನಾನ್ ಬಂದು ಆಕ್ಚುಲಿ ನನಗೆ ತಗೊಳ್ಳೋ ಉದ್ದೇಶ ಇರೋಲ್ಲ, ಆದ್ರೆ ನಾ ಬರ್ತೀನಿ, ಒಂದು 10 ತೆಗೆಸ್ತೀನಿ ಬಟ್ಟೆನ, ಅಥವಾ ಪ್ಯಾಂಟ್ ಅನ್ನು ಶರ್ಟ್ ಅನ್ನು 10 ತೆಗೆಸ್ತೀನಿ, 20 ತೆಗೆಸ್ತೀನಿ. ಇದು ಯಾವ್ದು ಗ್ರೀನ್ ಕಲರ್ ಇದ್ರೆ ವೈಟ್ ಕಲರ್ ಇರಲ್ಲ, ಆ ತರ ಕಾಮನ್ ಇದೆ. ಬೇಜಾರಾಗತ್ತೆ? ಇಲ್ಲ, ಬೇಜಾರು ಕಾಮನ್ ಸಹಜ ಇದೆ. ಆಗೋರ್ ಕೆಲವು ಆಗ್ತದೆ. ನಮ್ದು ಬೇಜಾರ್ ಅಂತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಸ್ನೆಸ್ ಫೀಲ್ಡ್ ಅಲ್ಲಿ ನಾವು ಬೇಜಾರ್, ಓಕೆ ಸರ್ ಮತ್ ಬರೀ ನೆಕ್ಸ್ಟ್ ಬರೀ ಅಂತ ಹೇಳಿ ಕಳ್ಸೋದಾಗತ್ತೆ. ಬೇಜಾರ್ ಮಾಡಿ ಬೇಜಾರ್ ಮಾಡಿ ನಮಗೆ ಲಾಸ್ ಇದೆ. ಯಾವಾಗ ಈಗ ಬಿಸ್ನೆಸ್ ಫೀಲ್ಡ್ ನಾವು ಆದಷ್ಟು ಫ್ರಾಂಕ್ಲಿ ನಗ್ತಾ ಮಾತಾಡಿದ್ರೆ ಬಿಸ್ನೆಸ್ ಆಗುತ್ತೆ. ಬಾಕಿ ಅದು ನಮ್ಮ ಮೇಲೆ ಇರ್ತದೆ. ಬಾಕಿ ಹಿಂಗೆ ಅಷ್ಟೇ. ಬಾಕಿ ಅಂದ್ರೆ ಈಗ ಒಂದು ತೋರ್ಸೋ ಬದಲು 10 ತೋರ್ಸೋದಾದ್ರೂ ಏನು ಬೇಜಾರಿಲ್ಲ. ನಮ್ ಕೆಲವು ವರ್ಕರ್ಸಿಗೂ ನಾವು ಹೇಳ್ತೇವೆ, ತೋರ್ಸಲ್ಲ ಬೇಜಾರು ಮಾಡಬಾರ್ದು. ಕಸ್ಟಮರ್ ತಗೊಳ್ಳಿ ಇರ್ಲಿ, ನಾವು ನಮ್ ಪ್ರಕಾರ ಅವ್ರಿಗೆ ತೋರಿಸ್ಬೇಕು. ತಗೊಂಡಿಲ್ಲ ಅಂದ್ರೆ ಲಾಸ್ಟ್ ನಾವು ಹೇಳ್ಕೊತೀವಿ, ಓಕೆ ಮೇಡಮ್ ಮತ್ ಸರ್ ನೆಕ್ಸ್ಟ್ ಬರ್ರಿ, 1 ವೀಕ್ ಬಿಟ್ಟು ಮತ್ತೆ ಹೊಸ ಬರುತ್ತೆ. ಅದು ಇದೆ ನಮ್ಮ ಭಾವನೆ. ಈಗ ನಿಮ್ಮ ತಂದೆಯವರು ಇಲ್ಲೇ ಬಂದು ಮುಂಚೆ ಭದ್ರಾವತಿಯಲ್ಲಿ ಇದ್ದಿದ್ರು, ನಂತರದಲ್ಲಿ ಶಿರ್ಸಿಗೆ ಬಂದು ನೀವು ಇಲ್ಲೇ ಓದಿ ಇಲ್ಲೇ ಸೆಟ್ಲ್ ಆಗಿದ್ದೀರಿ ಶಿರ್ಸಿಯಲ್ಲಿ. ಹೇಗಿದೆ ಈಗ ಶಿರ್ಸಿ ಅಥವಾ ಎಲ್ಲರ ಪರಿಚಯ ಆಗಿದೆ? ಏನ್ ಅನ್ಸತ್ತೆ? ಖುಷಿ ಅನ್ಸುತ್ತೆ, ತುಂಬಾ ಪರಿಚಯ ಆಗಿದೆ. ಎಲ್ಲರ ಜೊತೆ ಸಂಪರ್ಕ ಚೆನ್ನಾಗಿದೆ, ಒಳ್ಳೆ ಹೆಸರು ಇದೆ, ಪಪ್ಪನ ಹೆಸರು ಚೆನ್ನಾಗಿದೆ. ಲೈಕ್ ಮೊದ್ಲೇ ಸ್ಮಾಲ್ ಶಾಪ್ ಇತ್ತು, ಅದ ನಂತರ ಸ್ವಲ್ಪ ಮತ್ತು ಆಯ್ತು, ಮತ್ತೆ ದೊಡ್ಡದು ಮಾಡಿದ್ವಿ. ಈಗೂ ಚೆನ್ನಾಗಿದೆ. ಇದೆ ಕೆಲವು ಹೋದ ವರ್ಷ ಅದು ಇದು ಕಾಮನ್ ಎಲ್ಲರದ್ದು ಇದೆ. ಬಾಕಿ ಚೆನ್ನಾಗಿದೆ ಎಲ್ಲ. ಮತ್ತೆ ಸಂಪರ್ಕ ಸಿರ್ಸಿ ಊರು ಮತ್ತೆ ಮಾರಿಕಮ್ಮ ದೇವದಿಂದ ಎಲ್ಲ ಚೆನ್ನಾಗಿದೆ. ಅವ್ರ ಆಶೀರ್ವಾದ ಯಾವಾಗೂ ಇದೆ. ಮತ್ತೆ ಚೆನ್ನಾಗಿದೆ, ಹೆಸರು ಆಗಿದೆ, ಶಾಪ್ ಹೆಸರು ಇದೆ, ಎಲ್ಲ ತರ ಡೀಲು ಚೆನ್ನಾಗಿದೆ. ಎಲ್ಲರದು ಪಪ್ಪನು ರೋಟರಿನಲ್ಲಿ ಕ್ಲಬ್ ಮೆಂಬರ್ ಇದ್ದಾರೆ, ಇನ್ನರ್ ವೀಲರ್ ಇದ್ದಾರೆ, ಅದರ ಎಲ್ಲ ಕೆಲವು ನಾರ್ಮಲ್ ಸಮಾಜದಲ್ಲೂ ನಾವು ಇಲ್ಲಿಯವರಲ್ಲಿ ಒಬ್ಬರಾಗಿ ಈಗ ಅಂದ್ರೆ ಬಹುತೇಕ ಎಲ್ಲ ಮಾರವಾಡಿಗಳು ಅಂದ್ರೆ ಇಲ್ಲಿಯವರು ಒಬ್ಬರಾಗಿ ಬದುಕ್ತಾ ಇದ್ದಾರೆ. ಈಗ ಕಳೆದೊಂದು 20 ವರ್ಷದಿಂದ ನಿಮ್ಮ ಮಧುಮಿಲ್ನ ಅಂಗಡಿಯನ್ನ ನಟರಾಜ್ ರಸ್ತೆಯಲ್ಲಿ ನಡೆಸ್ತಾ ಇದ್ದೀರಿ. ಈ ಮಧುಮಿಲ್ನ ಅಂಗಡಿ ವಿಶೇಷತೆ ಏನು? ವಿಶೇಷತೆ ಈಗ ಆಲ್ಮೋಸ್ಟ್ ಲೇಡೀಸ್ ಶಾಪ್ಸ್ ಇದೆ, ವೆರೈಟಿ ತುಂಬಾ ಇಡ್ತೇವೆ. ಸ್ವಲ್ಪ ಸಮಥಿಂಗ್ ಡಿಸೈನ್, ದ ಸೀಕ್ರೆಟ್ ಆಫ್ ಫ್ಯಾಷನ್ ನಮ್ಮ ಲೋಗೋ ಇದೆ. ಸಮಥಿಂಗ್ ನ್ಯೂ ಇಡ್ತೇವೆ. ವೆಸ್ಟರ್ನ್ ಆಗಲಿ, ಸಾರೀಸ್ ಆಗಲಿ, ಡ್ರೆಸ್ಸಸ್ ಆಗಲಿ, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಮತ್ತೆ ಕ್ರೇಜ್ ಇದೆ ಸ್ವಲ್ಪ ಹೊಸ ತರಿಸ್ಬೇಕಂತ. ಈಗ ಮಾಲ್ ಗೀಲ್ ಎಲ್ಲ ತುಂಬಾ ಆಗ್ತಿದೆ, ಆನ್ಲೈನ್ ತುಂಬಾ ಆಗ್ತಿದೆ, ಕಷ್ಟ ಇದೆ. ಆದ್ರೂ ನಮ್ಮ ಪ್ರಕಾರ ನಮಗೇನೇನು ನಾವು ಅವರಿಗೆ ವೆರೈಟಿ ಕೊಡ್ತಾ ಇದೆ. ಮತ್ತೆ ದೇವ್ರದಿಂದ ಹೆಸರು ಇದೆ, ಮಾರಿಕಮ್ಮದೆಯಿಂದ ಕಸ್ಟಮರ್ ಬಾಯಲ್ಲಿ ಮಧುಮಿಲ್ ಅಂತ, ಅದೊಂದು ಖುಷಿ ಇದೆ. ಅದಕ್ಕೆ ಎಲ್ಲರಿಗೆ ಸ್ವಲ್ಪ ಅಲ್ಲಿ ಈಗ ಏನಾಗಿದೆ, ಈಗ ಬಹುತೇಕ ಹೆಂಗಸರು ಅಂದ್ರೆ ಈಗ ಮಹಿಳೆಯರು ಅಂದ್ರೆ ಮಧುಮಿಲ್ನ ಹೇಳೋದು ಒಂದು ಬ್ರ್ಯಾಂಡ್ ಆಗಿ ಕುಂತಿದೆ ಮಹಿಳೆಯರ ಒಂದು ಬಟ್ಟೆಗಳ ವಿಷಯದಲ್ಲಿ ಇದೆ. ಅದು ಹಂಗೆ ಇಟ್ಕೊಂಡಿದ್ದೀವಿ ವೆರೈಟೀಸ್ ಎಲ್ಲ, ಅದಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಓಕೆ, ಈಗ ನೀವು ಆನ್ಲೈನ್ ವಿಷಯ ಹೇಳಿದ್ರೆ, ಈಗ ಆನ್ಲೈನ್ ಅಲ್ಲಿ ಖರೀದಿ ಹೇಳೋದು ಏನು ಬಂದ ಮೇಲೆ ಈಗ ಇಲ್ಲಿ ನೀವು ಪ್ರೈವೇಟ್ ಶಾಪ್ ಅಲ್ಲಿ ಮಾರಾಟ ಮಾಡೋದು ಹೊಡ್ತಾ ಬಿದ್ದಿದೆ ಹೇಗೆ? ಹೊಡ್ತಾ ಅಂತ ಇಲ್ಲ, ಕಷ್ಟ ತುಂಬಾ ಇದೆ. ಯಾಕಂದ್ರೆ ಕಸ್ಟಮರ್ಸ್ ಬರ್ತಾರೆ, ಮೊಬೈಲ್ ತಗೊಂಡ್ ಬರ್ತಾರೆ, ಈ ಪ್ಯಾಟರ್ನ್ ಬೇಕು, ಈ ಪ್ಯಾಟರ್ನ್ ಬೇಕು, ಅದೊಂದು ಸಮಸ್ಯೆನೇ ಇದೆ. ಅದಕ್ಕೆ ನಾವು ಈಗ ಎಲ್ಲದೂ ವೆರೈಟಿ ನಮ್ಮ ಹತ್ರ ಏನ್ ಪ್ಯಾಟರ್ನ್ಸ್ ನಾವು ತೋರಿಸ್ಬಿಡ್ತೀವಿ. ಬಾಕಿ ಈಗೆಲ್ಲ ಎಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ, ಮೊಬೈಲ್ ತಂದು ತೋರಿಸೋದು, ಲೈಕ್ ಹಿಂಗೆಲ್ಲ ಇರ್ತದೆ. ಏನ್ ಮಾಡೋದು ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ಅದು ನಮ್ ಬಿಸ್ನೆಸ್ ನಮ್ದು ಇದು ಇರ್ತದೆ. ಈಗ ನಮ್ಮ ಬಿಸ್ನೆಸ್ ಅಲ್ಲಿ ಏನಿರುತ್ತೆ ಅದು ಅಷ್ಟು ನಮ್ಮ ಬಿಸ್ನೆಸ್, ನಾವು ನಮ್ಮ ವೆರೈಟಿ, ನಮ್ಮ ಮೇಂಟೆನೆನ್ಸ್, ನಾವು ವೆರೈಟಿ ತಂದು ಮಾರ್ತೀವಿ, ಅದು ಇರ್ತದೆ. ಬಾಕಿ ಈಗಂತೂ ಎಲ್ಲ ಕಡೆ ಮಾಲ್ಸ್ ಆಗಿದೆ, ತುಂಬಾ ಬಟ್ಟೆ ಅಂದ್ರೆ ಒಂದು ಟೈಪಿಂಗ್ ಕಾಮನ್ ಆಗ್ಬಿಟ್ಟಿದೆ. ಆನ್ಲೈನ್ ಮಾಲ್ ಅದು ಇದು ಆಗ್ತಾನೆ ಇದೆ, ಹೊಸ ಇನ್ನೂ ಆಗ್ತಾನೆ ಇದೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಬರುತ್ತೆ, ನಮ್ ಪ್ರಕಾರ ನಾವು ಹಾರ್ಡ್ ವರ್ಕ್ ಮಾಡಿ ನಾವು. ಈಗ ನೀವು ಬಟ್ಟೆಗಳನ್ನೆಲ್ಲವ ಈಗ ಲೋಕಲ್ ಈಗ ಹುಬ್ಬಳ್ಳಿ ಅಥವಾ ಈ ಕಡೆ ಅಥವಾ ಮುಂಬೈ, ಗುಜರಾತ್ ಆಲ್ಮೋಸ್ಟ್ ಈಗ ಗುಜರಾತ್, ಮುಂಬೈ ಎಲ್ಲ, ಸೂರತ್ ಎಲ್ಲ ಕಡೆ ಡೈರೆಕ್ಟ್ ತರ್ಸ ನಮ್ಗೆ ಬೆನಿಫಿಟ್ ಇರ್ತದೆ, ಸ್ವಲ್ಪ ವೆರೈಟಿ ಸಿಗುತ್ತೆ. ಬಾಕಿ ತರ್ತೀವಿ, ಕೆಲವು ಸತಿ ಬ್ಯಾಂಗ್ಳೂರಿಂದ ಬರುತ್ತೆ, ಇಲ್ಲ ಅಂತ ಕೆಲವು ವೆರೈಟಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಅಲ್ಲಿ ತರೋದಾಗ್ತದೆ. ಈಗ ನೀವು ಈಗ ನಿಮ್ಮ ಸಮಾಜದವರು ಅಲ್ಲಿ ಯಾರು ಇದಾರೆ ಹೇಳಿದ್ರೆ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಕೊಡೋದು ಹಂಗೇನಾದ್ರು ಮಾಡ್ತಾರೆ? ಅಲ್ಲ, ಹಂಗೇನಿಲ್ಲ. ಅದು ಸಮಾಜ ಎಲ್ಲ ಕಡೆ ಎಲ್ಲ ಫೀಲ್ಡ್ ಇದ್ದಾರೆ. ಅದು ಯಾರ ಹತ್ರ ತಗೋತೀವಿ,
ಬಿಸ್ನೆಸ್ ಫಿಟ್ ಆಯ್ತು, ಸಮಾಜದಲ್ಲಿ ಇರ್ತದೆ. ಬಾಕಿ ಹಂಗೆ ಈ ನೀವೇ ಬಟ್ಟೆಗಳು ನಾವು ನಿಮ್ಮ ಹತ್ರ ಹಾ. ತಗೋ ಡೀಲ್ ಮಾಡೋದಾಗ್ತದೆ. ಕೆಲವು ಹಂಗೆ ರೇಟ್ ಹೊಂದಾಣಿಕೆ ಆಗತ್ತೆ. ರೇಟ್ ಮತ್ತೆ ವೆರೈಟೀಸ್ ಈಗ ನೀವೇ ಕೆಲವು ಮ್ಯಾನುಫ್ಯಾಕ್ಚರ್ ಇರುತ್ತೆ, ಲೈಕ್ ನೀವು ಇದೇ ಪ್ರಾಡಕ್ಟ್ ಮಾಡ್ತೀರಿ, ನಿಮ್ಮ ಹತ್ರ ತಗೊಂಡಾಗ್ತದೆ. ಈಗ ಒಂದು ವಿಚಾರದಲ್ಲಿ ಒಂದು ಇದೇನಿದೆ ಕೇಳಿದ್ರೆ ಜನರಲ್ಲಿ ಈಗ ಅಂದ್ರೆ ಈಗ ಬಟ್ಟೆ ಅಂಗಡಿ ಅಥವಾ ಸಾಮಾನ್ಯವಾಗಿ ಮಾರುವಾಡಿಗಳು ಅಥವಾ ಇವರು ಕ್ಯಾಶ್ ಅನ್ನೇ ಜಾಸ್ತಿ ಓಡಾಟ ಮಾಡ್ತಾರೆ. ಅಂದ್ರೆ ಬ್ಯಾಂಕ್ ಈಗ ಟ್ಯಾಕ್ಸ್ ತಪ್ಪಿಸ್ಲಿಕ್ಕೆ ಆ ಒಂದು ಭಾವನೆ ಬಹುತೇಕರಲ್ಲಿದೆ. ಅದು ಹೌದಾ? ಅದು ಕ್ಯಾಶ್ ವ್ಯವಹಾರನೇ ಜಾಸ್ತಿ ಮಾಡ್ತೀರಾ ಅಥವಾ ಹೆಂಗೆ? ಇಲ್ಲ ಸರ್, ಈಗ ಕ್ಯಾಶ್ ವ್ಯವಹಾರ ಆಲ್ಮೋಸ್ಟ್ ಈಗ ಚೆಕ್ ಥ್ರೂ ಆಗಿದೆ. ನಮ್ಮ ಪರ್ಸನಲ್ ನಂದು ಚೆಕ್ ಥ್ರೂ ಇದೆ. ಮತ್ತೆ ಟ್ಯಾಕ್ಸ್ ಎಲ್ಲಕ್ಕಿಂತ ರಾಜಸ್ಥಾನ ಮಂದಿ ಬಿಟ್ರೆ ನಿಮಗೆ ಗೊತ್ತಿರ್ಬೋದು, ಯಾಕಂದ್ರೆ ಆಲ್ಮೋಸ್ಟ್ ಹಿಂಗೆ ಪ್ರಾಂಪ್ಟ್ ಲೆಕ್ಕನೇ ಮಾಡ್ತೀವಿ. 99% ಹಿಂಗೆ ಕಮ್ಮಿ ಆಗಿದೆ. ಮೊದಲೇ ಬಿಲ್ಲಿಂಗ್ ಹಂಗೆ ಬರ್ತಿತ್ತು, ಮತ್ತೆ ಈಗ ಆಲ್ಮೋಸ್ಟ್ 99% 100% ಬಿಲ್ಲಿಂಗ್ ಬರ್ತದೆ, ಟ್ಯಾಕ್ಸ್ ಆಗುತ್ತೆ. ಮತ್ತೆ ಅಲ್ಲಿ ಈಗ ಕೆಲವು ಜನ ಏನ್ ಹೇಳ್ತಾರೆ ಕೇಳಿದ್ರೆ, ಈಗ ಮಾರ್ವಾಡಿ ಅಂಗಡಿಯಲ್ಲಿ ಸ್ವಲ್ಪ ರೇಟ್ ಕಡಿಮೆ ಸಿಗತ್ತೆ, ಆದ್ರೆ ಅವರು ಟ್ಯಾಕ್ಸ್ ತಪ್ಪಿಸ್ತಾರೆ. ಹಾಗಾಗಿ ಅದು ತಪ್ಪು ಭಾವನೆ ಇದೆ. ಟ್ಯಾಕ್ಸ್ 100% ಎಲ್ಲಕ್ಕಿಂತ ನಾವು ಟ್ಯಾಕ್ಸ್ ಪೇಯರ್ ರಾಜಸ್ಥಾನಿ ಮಂದಿ, ಗುಜರಾತಿ ಮಂದಿ ಇದೇವೆ, ಯಾಕಂದ್ರೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದೆ. ಮತ್ತೆ ಆಲ್ಮೋಸ್ಟ್ ಈಗ ಬಿಲ್ಲು ಡೈರೆಕ್ಟ್ ಆಲ್ಮೋಸ್ಟ್ 100% ಎಲ್ಲ ಬರುತ್ತೆ, ಇಂಪಾಸಿಬಲ್ ಮಾಡ್ಲಿಕ್ಕೆ. ಈಗ ಮೊದ್ಲಿಂಗ್ ಸಿಸ್ಟಮ್ ಇಲ್ಲ, ಆಲ್ಮೋಸ್ಟ್ ಬಿಲ್ಲಿಂಗ್ 100% ಬಿಲ್ಲಿಂಗ್ ಆಗುತ್ತೆ ಅಷ್ಟೇ. ಮತ್ತೆ ಅದನ್ನ ಬಿಲ್ಲಿಂಗ್ ಮತ್ತೆ ಬಿಲ್ ಮಾಡ್ಲೇಬೇಕು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಕಿರಣ್ ಗೆಹ್ಲೋಟ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಅಂತ ನಾನು ನ್ಯೂಸ್ ನೋಡ್ತಾ ಇರ್ತೇನೆ, ಚೆನ್ನಾಗಿದೆ. ಮತ್ತು ಸ್ವಲ್ಪ ನಿಮಗೆ ಇಂಪ್ರೂವ್ ಆಗಲಿ, ಚೆನ್ನಾಗಾಗಲಿ ಅಂತ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.